ಹೊಸಪೇಟೆಯಲ್ಲಿ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ವರದಿ ಡಿ ಪರಶುರಾಮಪ್ಪ. ವಿಜಯನಗರ ಜಿಲ್ಲೆ ಮಾದಿಗ ಮಹಾಸಭಾ ಹೊಸಪೇಟೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2024 ಜೂನ್ 23ರ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬಸವೇಶ್ವರ ಕಲ್ಯಾಣ ಮಂಟಪ, ಪಟೇಲ್ ನಗರ, ಹೊಸಪೇಟೆ, ವಿಜಯನಗರ ಜಿಲ್ಲೆಯಲ್ಲಿ ಕೂಡ್ಲಿಗಿ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಯರನ್ನು ಕರೆತಂದ ಸಮಾಜದ ಮುಖಂಡರು ಹಾಗೂ ಪ್ರಜ್ಞಾವಂತ ನಾಯಕರು ಪ್ರತಿಭಾ ಪುರಸ್ಕಾರ ಪಡೆಯಲು ಹಾಗೂ ಸಮಾಜದ ಬುದ್ಧಿವಂತ, ಪ್ರತಿಭಾವಂತ, ಸೃಜನಶೀಲ ಮಕ್ಕಳನ್ನು ಮುಖ್ಯವಾಹಿನಿಗೆ ಕರೆತರುವುದು ಮೂಲ ಉದ್ದೇಶವೆಂದು ಅಂಬೇಡ್ಕರ್ ಸೇನೆಯ ಮುಖಂಡರಾದ ಪಿ ಸಂತೋಷ್ ಕುಮಾರ್ ಅವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು. ಕರ್ನಾಟಕ ರಾಜ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಇಂತಹ ಮಹತ್ವದ ಕಾರ್ಯಕ್ರಮ ಆಯೋಜಿಸಿ ಪ್ರತಿಭಾವಂತ ಮಕ್ಕಳಿಗೆ ಹುರುಪು, ಹುಮ್ಮಸ್ಸು, ಉತ್ಸಾಹ ನೀಡಿದರು ಎಂದು ಹೇಳಿದರು. ಕೂಡ್ಲಿಗಿ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಆಗಮಿಸಿದ ಪ್ರತಿಭಾವಂತ ಮಾದಿಗ ಸಮಾಜದ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಭಾ ಪುರಸ್ಕಾರ ಪಡೆದರು. ಇಂದು ಮಾದಿಗ ಸಮಾಜದ ಅಥವಾ ಸಮುದಾಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿಯೇ ಅತಿ ಹಿಂದುಳಿದ ಸಮಾಜವಾಗಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಆರ್ಥಿಕ ಅಭಿವೃದ್ಧಿಯಾಗುತ್ತಿತ್ತು, ಅದಕ್ಕೂ ಕೂಡ ಹಿನ್ನಡೆಯಾಗಿದೆ. ಇರಲಿ, ಆದರೆ ಪ್ರಜ್ಞಾವಂತ ಸಮಾಜದ ಮುಖಂಡರು, ಪೋಷಕ, ಪಾಲಕರು ಮಕ್ಕಳ ಭವಿಷ್ಯತ್ತಿಗೆ ಬೆಂಗಾವಲಾಗಿ ನಿಂತು ಅವರು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಲು ವಿದ್ಯಾವಂತರನ್ನಾಗಿ ರೂಪಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣವನ್ನು ಪಡೆದವನು ಹುಲಿಯಂತೆ ಗರ್ಜಿಸುತ್ತಾನೆ. ಮಕ್ಕಳ ಬುದ್ಧಿವಂತಿಕೆ, ಬೌದ್ಧಿಕ ಮಟ್ಟ ಬೆಳೆದು ಸತ್ಪ್ರಜೆಯಾಗಿ ಸರ್ಕಾರದ ಅತ್ಯುನ್ನತ ಅಧಿಕಾರಿಗಳಾಗಲು ಶಿಕ್ಷಣವು ಅತ್ಯಮೂಲ್ಯವಾದ ರತ್ನವಾಗಿದೆ. ಶಿಕ್ಷಣವನ್ನು ಪಡೆದು ಸಂಘಟಿತರಾಗಿ ಶಿಕ್ಷಣ ಪಡೆದು ಮಕ್ಕಳ ಭವಿಷ್ಯತ್ತಿಗೆ ಸಿದ್ಧಪಡಿಸಿ ಪಕ್ಷ ಭೇದ ಮರೆತು ಒಳ ಮೀಸಲಾತಿಗಾಗಿ ಹೋರಾಡುವುದು ಅನಿವಾರ್ಯವಾಗಿದೆ. ಮೂಲಭೂತ ಶಿಕ್ಷಣವನ್ನು ಮಾದಿಗ ಸಮುದಾಯ ಪಡೆದಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ. ವಿದ್ಯಾವಂತ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು, ಗುಣಮಟ್ಟದ ಶಿಕ್ಷಣ ನೀಡುವುದು, ಮಕ್ಕಳ ಬೆಳವಣಿಗೆಗೆ ಪೋಷಕರ ಮಾರ್ಗದರ್ಶನ ಅತಿ ಮುಖ್ಯವಾಗಿದೆ. ಮಕ್ಕಳು ಎಲ್ಲವನ್ನೂ ಬಿಟ್ಟು ಓದಿನ ಕಡೆಗೆ ಗಮನ ಹರಿಸಬೇಕು. ಹೆಚ್ಚಿನ ಗಮನ ಹರಿಸಿದಾಗ, ಏಕಾಗ್ರತೆಯಿಂದ ಜ್ಞಾನ ಪಡೆದಾಗ ಮಾತ್ರ ಏನೆಲ್ಲ ಸಾಧಿಸಲು ಸಾಧ್ಯ ಎಂದು ಅಂಬೇಡ್ಕರ್ ಯುವ ಸೇನೆಯ ಹಿರಿಯ ಮುಖಂಡರಾದ ಪಿ ಸಂತೋಷ್ ಕುಮಾರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಹಿರಿಯ ಕಿರಿಯ ಎಲ್ಲ ಮುಖಂಡರು, ಪ್ರಜ್ಞಾವಂತ ಸಮಾಜದ ಎಲ್ಲ ನಾಯಕರು ಹಾಗೂ ಪಾಲಕ, ಪೋಷಕರು, ವಿದ್ಯಾರ್ಥಿನಿಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿನಿಂದ ವಿವಿಧ ಗ್ರಾಮ ಪಂಚಾಯತಿಗಳಿಂದ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ಕರೆದುಬಿಟ್ಟು ಇವತ್ತು ನಾವು ಹೊಸಪೇಟೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೂಡ್ಲಿಗಿ ತಾಲೂಕಿನಿಂದ ಪ್ರತಿಯೊಂದು ಹಳ್ಳಿಯಿಂದ ಮತ್ತು ಗ್ರಾಮ ಪಂಚಾಯತ್ ವಾಹನಗಳ ಮುಖಾಂತರ ನಾವಿವತ್ತು ಹೊಸಪೇಟೆಯ ನಗರಕ್ಕೆ ಹೋಗ್ತಾ ಇದ್ದೀವಿ. ಬಂದಂಥ ಎಲ್ಲ ಪೇರೆಂಟ್ಸ್ಗಳಿಗೂ ಮತ್ತು ವಿದ್ಯಾರ್ಥಿಗಳನ್ನು ನಾವು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಮತ್ತು ಪುನಃ ಸುರಕ್ಷಿತವಾಗಿ ಅವ್ರ ಗ್ರಾಮಗಳಿಗೆ ಕೊಡ್ತಾ ಇದ್ದೀವಿ. ಅವರನ್ನು ಗುರುತಿಸಿ ಅವರಿಗೆ ಒಂದು ಪ್ರತಿಭಾವಂತರನ್ನಾಗಿ ಮಾಡಬೇಕು. ಮತ್ತು ನಮ್ಮ ಸಮಾಜ ಭಾಳ ಕೆಳಮಟ್ಟದಲ್ಲಿ ಹೋಗ್ತಾ ಇದೆ. ಅಂಥ ಕೆಳಮಟ್ಟದಲ್ಲಿ ಹೋಗುವಂಥದ್ರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಾವು ಗುರುತಿಸಿ ಅವ್ರು ಹೆಚ್ಚಿನ ಮಟ್ಟದಲ್ಲಿ ಅವ್ರು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ನಾವೊಂದು ಅವರಿಗೊಂದು ಪ್ರೋತ್ಸಾಹವನ್ನು ಮಾಡೋದಕ್ಕೋಸ್ಕರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರಗಳನ್ನು, ಸನ್ಮಾನಗಳನ್ನು ಮಾನ್ಯ ಚಾಂದಿರಾಯ ಸಾಹೇಬರು, ಭುವನ್ ಕಾರಜೋಳ ಸಾಹೇಬರು, ನಾರಾಯಣ ಸ್ವಾಮಿ ಸಾಹೇಬರು ಮತ್ತು ಅನೇಕ MLAಗಳು ಮತ್ತು ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮುಖಂಡ ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಬಂದಂಥ ಪೇರೆಂಟ್ಸ್ಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದ ಹೇಳ್ತಾ ಈಗ ಪ್ರತಿಭಾ ಪುರಸ್ಕಾರಕ್ಕೆ ಎಲ್ಲರನ್ನ ಕರ್ಕೊಂಡು ಹೋಗುತ್ತೇನೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಒಂದೆರಡು ಮಾತು ಮಾದಿಗ ತಾಲೂಕು ದಂಡವರ ಮಾದಿಗ ದಂಡವರದ ಅಧ್ಯಕ್ಷರಾದಂಥ ಮಾಹಿತಿಗಳು ಸಹ ಇಲ್ಲಿ ಸೆಂಟ್ರಿ ಬಾ ನೀವು ಅಂತೇಳಿ ವಿನಂತಿ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾದಿಗ ಬಂಧುಗಳಲ್ಲಿ ವಿನಂತಿ. ವಿಷಯ ಏನಪ್ಪ ಅಂದರೆ, ಇಲ್ಲಿ ಸೇರಿ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಯ ಇವತ್ತು
ಮತ್ತು SLC ಮತ್ತು PUC ಡಿಗ್ರಿ ಆಗಿರ್ತಕ್ಕಂಥ ಫಸ್ಟು ಸೆಕೆಂಡು ಥರ್ಡ್ ಈ ನಿಟ್ಟಿನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಷಯ ತಿಳಿಸುವುದೇನೆಂದರೆ ನಾವು ಅಕ್ಷರ ಕಲಿಯುವುದಕ್ಕೋಸ್ಕರ ವಿದ್ಯಾರ್ಥಿಗಳಾಗಬಾರ್ದು. ನಮ್ಮ ವಿದ್ಯಾರ್ಥಿಗಳ ಗುರಿ ನಾನು ಒಂದು ಗುರಿ ಮುಟ್ಟಬೇಕನ್ನಂಥ ಒಂದು ಛಲ ಇಟ್ಕೊಂಡು ಓದ್ಬೇಕನ್ನಂಥ ವಿಷಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾವು ಅಕ್ಷರ ಅಷ್ಟೇ ಕಲಿತ್ರೆ ನಾವು ಅಕ್ಷರ ಕಲಿತೀವಿ ಅಷ್ಟೇ. ಎಷ್ಟೋ ಜನ ಅಕ್ಷರ ಕಲಿತಿದ್ದಾರೆ, ಡಿಗ್ರಿ ಓದಿದ್ದಾರೆ, IAS ಓದಿದ್ದಾರೆ, KS ಓದಿದ್ದಾರೆ. ಆದರೆ ಮನೆಗಳಲ್ಲಿ ನಾವು ಓದಬೇಕನ್ನಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಂದ್ರೆ ನಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ನಮ್ಮ ಮನೆಗಳಾಗೆ ಮಕ್ಕಳು ಓದಬೇಕಲ್ಲ, ಚೆನ್ನಾಗಿ ಓದ್ಬೇಕಂತ ಅವ್ರ ಆಸೆ ಇರ್ತದೆ. ಅವರ ಆಸೆಗಳನ್ನು ನೆರವೇರಿಸುವಂಥದ್ದು ನಿಮ್ಮ ಗುರಿ. ನೀವು ಪರ್ಸೆಂಟೇಜ್ ತಗೊಳಕ್ಕೆ ನಿಮ್ಮ ಒಂದು ಗುರಿ ಇರ್ಬೇಕು. ನಾನು ಓದಿ ಪರ್ಸೆಂಟೇಜ್ ಒಳ್ಳೆ ಪರ್ಸೆಂಟೇಜ್ ತರಬೇಕಪ್ಪ, 100ಕ್ಕೆ 100 ತರಬೇಕನ್ನೋಂಥ ಜಿಲ್ಲೆಗೆ ಇಟ್ಕೋಬೇಕು ನಾವು. ಅದು ಇಟ್ಕೊಂಡು ನಾವು ಓದಿದ್ರೆ ಮಾತ್ರ ನಾಳೆ ನಮ್ಮ ಸಮಾಜವನ್ನು ಈ ಮುಂದಿನ ಪೀಳಿಗೆ ಏನಿದೆಯಲ್ಲ, ನೀವು ಸಮಾಜವನ್ನು ಒತ್ಕೊಂಡು ಹೋಗಲಿಕ್ಕೆ ನಿಮಗೆ ಶಕ್ತಿ ಇರ್ತದೆ. ಅದಕ್ಕೆ ಅಂಬೇಡ್ಕರ್ ಅವ್ರು ಮಾತಾಡಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ. ಮೊದಲು ಶಿಕ್ಷಣ ಕಲಿಬೇಕು. ಶಿಕ್ಷಣ ಕಲಿತ್ಬಿಟ್ರೆ ಹೋರಾಟ ನಾವು ಮಾಡಲಿಕ್ಕೆ ಸಂಘಟನೆ ತಾನೇ ಊಟಾಗಿ ಬರ್ತದೆ. ಈ ವಿಷಯಗಳಲ್ಲಿ ನಮ್ಮ ವಿದ್ಯಾರ್ಥಿ ಗಮನಕ್ಕೆ ನಾವು ಆಗ್ತಾ ಇದ್ದೀವಿ. ವಿದ್ಯಾರ್ಥಿ ಪ್ರತಿಯೊಬ್ಬರು ಕೂಡ ಯಾಕಪ್ಪ ಅಂದರೆ ನಾವು ಕಾಲೇಜಿಗೆ ಬರುವಾಗ ನಮ್ಮ ನೋಟ ಎಲ್ಲಿಗಿರ್ಬೇಕು, ಕಾಲೇಜಿಗೆ ಹೋಗುವಂಥ ನೋಟ ಇರಬೇಕು. ಅಲ್ಲಿ ಹೋಗುವಂಥದ್ದು ಆ ಕಡೆ ಗಮನ ಹಾಕಬೇಕು, ಮಾಡಬಾರ್ದು. ನಮ್ಮ ಸಮಾಜ ಒಳಗಾಗಿದೆ. ಇಷ್ಟೆಲ್ಲ ಮಹಿಳೆಯರಿಗೆ ಶಿಕ್ಷಣ ಕೊಟ್ಟದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟದಕ್ಕೆ ಇವತ್ತು ನಾವೆಲ್ಲರೂ ಈ ರೀತಿ ನಿಂತ್ಕೊಂಡು ಇವತ್ತು ಶಿಕ್ಷಣ ಕಲಿತು ಇವತ್ತು ಹೋರಾಟಗಳನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇದನ್ನು ನೀವು ಗುರಿ ಮುಟ್ಟಿಸುವಾಗ ಅಂಬೇಡ್ಕರ್ ಚಿಂತನೆ ಏನಿತ್ತಲ್ಲ, ಆ ಚಿಂತನೆಯನ್ನು ನೀವು ಗುರಿ ಮುಟ್ಟಬೇಕು. ಈ ವಿದ್ಯಾರ್ಥಿಗಳು ಇಷ್ಟು ಜನನೇ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಒಬ್ಬೊಬ್ಬರು ಒಂದು ಅಧಿಕಾರ ಆಗಿಬಿಟ್ರೆ ನಾವು ಯಾರು ಮಾಡೋದಿಲ್ಲ. ನಾವೆಲ್ಲರನ್ನ ಒಬ್ಬರಿಗೊಬ್ಬರು ಕೈ ತಗೊಂಡು ಸಪೋರ್ಟ್ ತಗೊಂಡು ಮ್ಯಾಲೆ ಹೋಗ್ಬೇಕು. ತಪ್ಪು ಮ್ಯಾಲೆ ಹೋಗುವಂಥ ಕೆಲಸಗಳನ್ನು ಮಾಡಬೇಕು. ನಾವು ಯಾರನ್ನ ಕಾಲಿಡಿದು ಎಳೆಯುವಂಥ ಕೆಲಸ ಮಾಡಬಾರ್ದು. ಈ ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳು ತಿಳಿಸಿದ್ದೀವಿ. ಮುಂದಿನ ವಿಷಯ ಒತ್ತಡಿಗೆ ಹೋಗುತ್ತೆ. ಅದು ಕಾರ್ಯಕ್ರಮಗಳಿದ್ದಾವೆ. ಹೋಗ್ಬೇಕು ಸರ್, ವಿಡಿಯೋ ಮಾಡಿ. ನಮ್ಮ ಸಂಸಾರ ಅಂತೇಳಿ ಹಿರಿಯರು ಅವರು ಒಂದೆರಡು ಮಾತುಗಳನ್ನು ಅದು ಲೈವ್ ಐತಲ್ಲ, ಹಂಗೆ ಇಡಿ, ಹಂಗೆ ಅವ್ರಿಗೇನಾದ್ರು ಒಂದು ಉತ್ತೇಜನವನ್ನು ಪ್ರೋತ್ಸಾಹವನ್ನು ಅವ್ರಿಗೆ ಕೊಟ್ಟರೆ, ಅವರ ಸನ್ಮಾನ ಕಾರ್ಯಕ್ರಮ ಬಂದರೆ ಅವರು ಆಸಕ್ತಿಯಿಂದ ಅವರು ಓದಲಿಕ್ಕೆ ಮತ್ತು ವಿದ್ಯಾವಂತರಾಗೋದಕ್ಕೆ ಸಮಾಜದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಶಿಕ್ಷಣವನ್ನು ಕಲಿಬೇಕು. ಶಿಕ್ಷಣದಿಂದ ಮಾತ್ರ ಸಾಧ್ಯ ಮಾಡಲಿಕ್ಕೆ ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರೆ. ಶಿಕ್ಷಣವನ್ನು ಕಲಿತ್ರೆ ನಾವು ಏನು ಬೇಕಾದರೂ ನಮ್ಮ ಪ್ರಪಂಚದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲಿ ಬೇಕಾದರೂ ನಾವು ಹೋಗ್ಬೋದು, ನಾವು ಜೀವನ ಮಾಡ್ಬೋದು. ಆ ಒಂದು ಶಕ್ತಿ ನಮಗೆ ಬರ್ತದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಗಮನಿಸಬೇಕು. ನಿಮ್ಮ ಆಸಕ್ತಿಯಿಂದ ಒಂದು ಆಸಕ್ತಿಯ ತಾಯಿ, ಶ್ರಮೆಯ ತಂದೆ. ವಿದ್ಯಾರ್ಥಿಗಳು ಯಾವಾಗಲೂ ನಾವು ನಮ್ಮ ಜೀವನ ನಾವು ರೂಪಿಸ್ಕೋಬೇಕು. ಈ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ಈ ಸಮಾಜಕ್ಕೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ನಾವು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣವನ್ನು ನಾವು ಕಲಿಯಬೇಕು. ಈಗ ಪೇರೆಂಟ್ಸ್ ಇರ್ತಕ್ಕಂಥ ಪಾಲಕರು